ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್ಸ್ಗೆ ಈ ವಿಡಿಯೋ ರಿಲೇಟ್ ಆಗಲ್ಲ, ಸೊ ನೀವು ಸ್ಕಿಪ್ ಮಾಡಿ. ನನ್ನ ವಿಡಿಯೋನಲ್ಲಿ ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಇದೆ, ನೀವು ಅದನ್ನು ಚೆಕ್ಔಟ್ ಮಾಡಿ. ಸೊ ಫಾರ್ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ ಈ ವಿಡಿಯೋ ನಿಮಗಾಗಿ. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನನ್ನ ಹತ್ರ ಇರೋವಂತಹ ಮೇಕಪ್ ಐಟಮ್ಸ್ನ ಯೂಸ್ ಮಾಡಿ ನಾನು ಯಾವ ರೀತಿ ವೀಡಿಯೋಸ್ಗೆ ಅಥವಾ ನನ್ನ ಶಾರ್ಟ್ಸ್ಗೆ ರೆಡಿ ಆಗ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಈಗ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಇದು ತುಂಬಾ ಡಿಫ್ರೆಂಟ್ ವಿಡಿಯೋ. ಯಾವತ್ತೂ ನಾನು ಟ್ರೈ ಮಾಡಲಿಲ್ಲ. ಮಿನಿಮಲ್ ಮೇಕಪ್ ನಾನು ಮಾಡೋದು, ಮತ್ತು ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆಗಲಿ ಮತ್ತು ಮೇಕಪ್ ಮಾಡೋದನ್ನ ನೋಡಿ ಕಲ್ತಿರೋದಾಗಿರ್ಬೋದು, ಏನೂ ಇಲ್ಲ. ಸಿಂಪಲಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನಿ, ಎಲ್ಲಿಗಾದ್ರೂ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ, ಇಲ್ಲಾಂದರೆ ಏನಾದರೂ ಸ್ಪೆಷಲ್ ಡೇಗೆ ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಈಗ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಸೊ ನಾನೀಗ ತೋರಿಸ್ತೀನಿ ಯಾವ್ಯಾವ ಐಟಮ್ನ ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಬೇರ್ ಫೇಸಲ್ಲಿದ್ದೀನಿ, ನಾನು ಏನು ಯೂಸ್ ಮಾಡಲಿಲ್ಲ ಫೇಸಿಗೀಗ. ಸೊ ಮುಂದೆ ಮಿರರ್ ಇದೆ, ಅದನ್ನು ನೋಡ್ಕೊಂಡು ಮಾತಾಡ್ತಿದ್ದೀನಿ. ಸೊ ಕಾಂಟ್ಯಾಕ್ಟ್ ಸ್ವಲ್ಪ ಮಿಸ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬರೀ ಫೇಸಲ್ಲಿ ಇರಬೇಕಾದ್ರೆ ನಾನು ಫಸ್ಟು ಈ ನೆಕ್ಸೋನ್ ಅನ್ನೋ ಒಂದು ಕ್ರೀಮ್ನ ಯೂಸ್ ಮಾಡ್ಕೋತಿದ್ದೀನಿ, ಲಿಪ್ ಬಾಂಬ್. ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಲಿಪ್ ಬಾಂಬು. ಮೇಕಪ್ ಯೂಸ್ ಮಾಡೋಕ್ಕಿಂತ ಮುಂಚೆ ಲಿಪ್ ಬಾಂಬು ಮತ್ತು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ಳಿ ನೀವು. ಸೊ ನಾನಿಲ್ಲಿ ಮಾಮಾ ಟ್ರೀ ಆಯಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೇಸ್ಗೆ ಸೊ ಫೇಸಲ್ಲಿ ಎಲ್ಲ ಕಡೆ ನೀವು ಹಾಕ್ಕೋಬೇಕಾಗುತ್ತೆ. ಸೊ ನೆಕ್ ಕೆಳಗಡೆನೂ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನನಗೆ ಹೇಗೆ ಗೊತ್ತೋ ಹಾಗೆ ನಾನು ಮೇಕಪ್ ಮಾಡ್ತಿದ್ದೀನಿ. ಪ್ಲೀಸ್ ಜಡ್ಜ್ ಮಾಡಬೇಡಿ, ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಜಸ್ಟ್ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಮಾಯ್ಶ್ಚರೈಸರ್ ಸ್ವಲ್ಪ ಹಾರಿದಾದ್ಮೇಲೆ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ತೊಗೊಂಡಿರೋ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟ್ ಬ್ಲೂ ಹೆವೆನ್ನೇ ಇರುತ್ತೆ. ನನ್ನ ಹಸ್ಬೆಂಡು ನನಗೆ ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ಬ್ಲೂ ಹೆವೆನ್ ಕಿಟ್ನ ತೊಗೊಟ್ಟಿದ್ರು, ಮೇಕಪ್ ಕಿಟ್ನ. ಸೊ ಅದರಿಂದ ಯೂಸ್ ಮಾಡ್ತಿದ್ದೀನಿ. ಇವತ್ತು ಬ್ಲೂ ಹೆವೆನ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಹೀಗಿರುತ್ತೆ ಇದು. ಸೊ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಈ ಥರ ಇರುತ್ತೆ. ಸೊ ನಾನು ಇದನ್ನು ಐಸ್ ಕೆಳಗಡೆ ಯೂಸ್ ಮಾಡ್ಕೋತೀನಿ, ಹಾಗೆ ಐಸ್ ಮೇಲೆ ಯೂಸ್ ಮಾಡ್ಕೋತೀನಿ. ಸ್ವಲ್ಪ ಡಾರ್ಕಾಗಿ ಯಾವ ಪ್ಲೇಸಸ್ ಇದೆಯೋ ಆ ಪ್ಲೇಸಸಲ್ಲಿ ಯೂಸ್ ಮಾಡ್ಕೋತೀನಿ. ಸೊ ಯು ಕ್ಯಾನ್ ಯೂಸ್ ಯುವರ್ 2 ಹ್ಯಾಂಡ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಇತ್ತೀಚೆಗೆ ಫೇಸ್ ಸ್ವಲ್ಪ ಹಾಳಾಗಿದೆ, ಕೇರ್ ಇಲ್ಲ, ಬಿಸಿಲಿಗೆ ಹೋಗಲ್ಲ ಸರಿಯಾಗಿ. ಸೊ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾವು ಬಿಸಿಲಿಗೆ ಹೋಗಬೇಕು ಆಗಾಗ. ಸೊ ಬಿಸಿಲಲ್ಲಿ ಅಷ್ಟು ಹೋಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಹಾಳಾಗಿದೆ. ಸೊ ನನಗೆ ಆ್ಯಕ್ಚುಲಿ ಐಬ್ರೋ ಮಾಡ್ದಂಗೆ ಇರುತ್ತಲ್ಲ ಈ ಉಪ್ಪು, ಅದರಿಂದ ನಾನು ಐಬ್ರೋ ಪೆನ್ಸಿಲ್ ಏನೂ ಯೂಸ್ ಹೋಗೋದಿಲ್ಲ. ಸೊ ನಿಮಗೋಸ್ಕರ ಇವತ್ತು ಟ್ರೈ ಮಾಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ, ಗೊತ್ತಿಲ್ಲ. ಸೊ ಈಗ ಪ್ರೈಮರ್ ಹಾಕಿದ್ದೀನಿ, ಸ್ವಲ್ಪ ಹಾರಿಸ್ಬೇಕಾಗತ್ತೆ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಹಾಗೆ ಟಕ ಅಂತ ರೆಡಿ ಹಾಕ್ತೀನಿ. ಫೌಂಡೇಶನ್ ಇಲ್ಲಿ ಬ್ಲೂ ಹೆವೆನ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಶೇರ್ ಫಿನಿಶ್ ವಿತ್ SPF ಅಂತ ಇದೆ. ತುಂಬ ಚೆನ್ನಾಗಿ ಸ್ಪಾಂಜ್ನ ಇಟ್ಕೊಂಡೆ ಯೂಸ್ ಮಾಡೋದು, ಬಟ್ ನನಗೆ ಹಂಗೆ ಯೂಸ್ ಮಾಡೋಕ್ಕೆ ಬರಲ್ಲ. ನಾನು ಫೌಂಡೇಶನ್ ಹಾಕೋದೇ ಇಲ್ಲ. ನೀವು ನೋಡ್ಬೋದು ಎಷ್ಟಿದೆ ಫೌಂಡೇಶನ್ ಇದರಲ್ಲಿ ಅಂತ. ಇಷ್ಟು ಹಾಗೇ ಇದೆ. ಒಂದೇ ಒಂದು ಸರಿ ಫಂಕ್ಷನ್ಗೆ ಯೂಸ್ ಮಾಡಿದೆ ಅಷ್ಟೇ, ಹಾಕಲೇ ಇಲ್ಲ. ಇವತ್ತು ನಿಮ್ಗೆ ತೋರಿಸೋದಕ್ಕೋಸ್ಕರ ಹಾಕ್ತಿದ್ದೀನಿ. ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಂದರೆ, ಫಸ್ಟು ಫುಲ್ ಎಲ್ಲ ಕಳಿಸ್ಕೊಂಡು ಈ ರೀತಿ ಕೈ ಮೇಲೆ ಹಾಕ್ಕೊಬಿಡ್ತೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಂಡು ಇದನ್ನು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ನೆಕ್ಗೆ ಹಾಕೋದನ್ನ ಮರಿಬೇಡಿ, ನೆಕ್ ಕಂಪಲ್ಸರಿ ನೀವು ಹಾಕಲೇಬೇಕಾಗುತ್ತೆ. ಸೊ
ಜಾಸ್ತಿ ಏನು ನಾನು ಹಾಕ್ಕೊಳಕ್ಕೆ ಹೋಗೋದಿಲ್ಲ, ಇರೋದನ್ನೇ ಹಾಗೆ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ. ಸೊ ಹೀಗೆ ಬೇರೆ ಹ್ಯಾಂಡ್ನ ಯೂಸ್ ಮಾಡಿ ರಬ್ ಮಾಡ್ಕೋತೀನಿ. ನೀವು ನೋಡ್ಬೋದು ಫೇಸ್ ಬ್ರೈಟ್ನಿಂಗ್ ಆಗಿದೆ ಅಲ್ವಾ. ಸೊ ಫೌಂಡೇಶನ್ ಹಾಕಿದಾಗ ಫೇಸ್ ಬ್ರೈಟ್ನಿಂಗ್ ಆಗುತ್ತೆ. ನೋಡ್ತಿರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬ್ರೈಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಬೇಕು, ಐ ಮೇಕಪ್ನ ಫಿನಿಷ್ ಮಾಡ್ಕೊಬೇಕಾಗುತ್ತೆ. ಐ ಮೇಕಪ್ನ ಫಿನಿಷ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪೌಡರ್ನ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನನ್ನ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಖಾಲಿ ಆಗಿದೆ, ಸೊ ನಾನು ಇವತ್ತು ಪಾಂಡ್ಸ್ನ ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ಐ ಮೇಕಪ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಇವತ್ತು ನಾನು ಐ ಮೇಕಪ್ಗೆ ಯೂಸ್ ಮಾಡ್ತಿರೋದು ಬ್ಲೂ ಹೆವೆನ್ದು ಐ ಪಾಪ್ ಅಂತ. ಸೊ ಇದರಲ್ಲಿ 4 ಶೇಡ್ಸ್ ಇದೆ. ಸೊ ನಾವು ಈ ಶೇಡ್ನ ಯೂಸ್ ಮಾಡಿ ನಾವೀಗ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ಬ್ರಷ್ ಇದೆ, ಇಲ್ಲ ಅಂತಂದರೆ ನನ್ನ ಹತ್ರ ಸಪ್ರೇಟಾಗಿ ಒಂದು 4-5 ಬ್ರಷ್ ಇದೆ. ಯಾವ ಬ್ರಷ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆ ಸ್ವಲ್ಪ ನಾನು ಈ ರೀತಿ ರಬ್ ಮಾಡ್ಕೋತೀನಿ. ಸೊ ಫಿನಿಶಿಂಗ್ ಕರೆಕ್ಟಾಗಿ ಬರೋದಕ್ಕೆ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಮೇಕಪ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮುಂದೆ ಮಿರರ್ ಇಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನೀವು ನೋಡ್ತಿರ್ಬೋದು ನನಗೆ ಇಲ್ಲಿನೂ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ ಐಸು. ಸೊ ಅದಕ್ಕೆ ಇನ್ನು ಸ್ವಲ್ಪ ಫೌಂಡೇಶನ್ನ ನಾನು ಹ್ಯಾಡ್ ಮಾಡ್ಕೋತೀನಿ. ಸೊ ನೀವು ಫೌಂಡೇಶನ್ ಹಾಕ್ಕೊಂಡಾಗ ಅದು ಪ್ಯಾಚಪ್ ಆಗುತ್ತೆ, ಕಲರು ಸ್ವಲ್ಪ ಬ್ರೈಟ್ ಆಗುತ್ತೆ, ಕಂಪ್ಲೀಟ್ ಬ್ಲ್ಯಾಕ್ ಹೋಗೋದಿಲ್ಲ, ಸ್ವಲ್ಪ ಪ್ಯಾಚಪ್ ಆಗುತ್ತೆ. ಸೊ ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು ಈ ಐಸ್ ಕೆಳಗಡೆ ಎಲ್ಲ ಸ್ವಲ್ಪ ಬ್ರೈಟ್ನಿಂಗ್ ಆಗಿದೆ ಮತ್ತು ಈಗ ಕವರ್ ಅಪ್ ಆಗಿದೆ. ಸೊ ಈಗಿರೋ ಟೆಕ್ನಾಲಜಿನಲ್ಲಿ ಇವಾಗಿರೋ ಮೇಕಪ್ ಬ್ರ್ಯಾಂಡ್ಸಲ್ಲಾಗಿರ್ಬೋದು ಕಲರ್ ಕರೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ನಮಗೆ ಏನಾದರೂ ಡಾರ್ಕ್ ಸ್ಪಾಟ್ಸು ಮತ್ತು ಈ ರೀತಿ ಡಾಟ್ಸ್ ಎಲ್ಲ ಇದ್ದಾಗ ಅದನ್ನು ಕ್ಲಿಯರ್ ಮಾಡೋಕ್ಕೆ ಕರೆಕ್ಟರ್ ಬಂದಿದೆ. ಅದನ್ನು ಯೂಸ್ ಮಾಡಿ ಮೇಕಪ್ ಆರ್ಟಿಸ್ಟ್ಸ್ ಎಲ್ಲ ಕಲರ್ಸ್ನೆಲ್ಲ ಹೋಗಿಸ್ತಾರೆ. ಸೊ ಈಗ ನಾನು ಯೂಸ್ ಮಾಡೋದು ಬಂದು ನಾರ್ಮಲಾಗಿ ನಾನು ಯೂಸ್ ಮಾಡೋದು ಇದು ಡ್ಯಾಸ್ಲರ್ ಐಲೈನರ್ ಯೂಸ್ ಮಾಡ್ತೀನಿ. ಸೊ ನನ್ನ ಹತ್ರ ಬ್ಲೂ ಹೆವೆನ್ದು ಕೂಡ ಇದೆ. ಇದು ಬೋಲ್ಡ್ ಆಗಿರುತ್ತೆ, ಇದು ಸ್ವಲ್ಪ ಲೈಟ್ ಆಗಿರುತ್ತೆ. ಸೊ ಎರಡನ್ನೂ ಯೂಸ್ ಮಾಡಿ ನಾನೀಗ ಹೈಗೆ ಐಲೈನರ್ನ ಹಾಕ್ಕೋತೀನಿ. ಸೊ ನಿಮ್ಮ ಮುಂದೆನೇ ಹಾಕ್ಕೊಳಕ್ಕೆ ಆಗೋದಿಲ್ಲ, ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ. ನಾನು ಹೋಗಿ ಹಾಕ್ಕೊಂಬಂದ್ಬಿಡ್ತೀನಿ. ಸೊ ಈಗ ನೀವು ನೋಡ್ಬೋದು ನನ್ನ ಐಸ್ಗೆ ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿ. ಸೊ ಚಿಕ್ಕದಾಗಿ ಒಂದು ವಿಂಗ್ಸ್ನ ಕೂಡ ಬರೋ ಥರ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ನಾನು ಐಲೈನರ್ನ ಇಲ್ಲಿ ಕೂಡ ಹಾಕ್ಕೋತೀನಿ. ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಕಾಜಲ್ ಹಾಕ್ಕೋತೀನಿ ಡಾರ್ಕ್ ಬೇಕು ಅಂತ ಅನ್ನಿಸ್ತಾರೆ. ಸೊ ಬನ್ನಿ ಈಗ ಅದನ್ನು ಕೂಡ ಹಾಕ್ಕೊಳ್ಳೋಣ.
ಸೊ ಈಗ ಬ್ಲೂ ಹೆವೆನ್ ಅವರ ಐಬ್ರೋನ ಯೂಸ್ ಮಾಡೋಣ. ನನ್ನ ಹತ್ರ ಇರೋದು ಬ್ರೌನ್ ಕಲರ್, ಸೊ ಯೂಸ್ ಮಾಡ್ತಿದ್ದೀನಿ. ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ. ಸೊ ಹಾಗೆ ಓಕೆ, ಇದಕ್ಕೆ ಬ್ರಷ್ ಬರುತ್ತೆ ಈ ರೀತಿ. ಸೊ ಅದನ್ನು ಯೂಸ್ ಮಾಡಿ ಕೋಂಬ್ ಆ್ಯಂಡ್ ಬ್ರಷ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ನನಗೆ ಹೇರ್ಸ್ ಸ್ವಲ್ಪ ಜಾಸ್ತಿ ಇದೆ. ಐಬ್ರೋ ಮಾಡಿಸ್ಕೊಂಡಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಾಷಿಂಗ್ ಮಿಷಿನ್ ಸೌಂಡ್ ಇದೆ, ಅಡ್ಜಸ್ಟ್ ಮಾಡಿಕೊಡಿ. ಈಗ ಮಸ್ಕರಾನ ಯೂಸ್ ಮಾಡೋಣ. ನಾನು ಮರ್ತೇ ಹೋಗಿದೆ ಮಸ್ಕರ ಅನ್ನೋ ಒಂದು ಐಟಮ್ ಇದೆ ಅಂತಲೇ. ಇದನ್ನು ತುಂಬಾ ಯೂಸ್ ಮಾಡಿದ್ದೀನಿ ನಾನು ಮಸ್ಕರ. ಸೊ ಈಗ ಮಸ್ಕರಾನ ಹಾಕ್ಕೊಬೇಡ. ಸೊ ಎಕ್ಸೆಸ್ನೆಲ್ಲ ಫಸ್ಟು ರಿಮೂವ್ ಮಾಡ್ಕೊಳ್ಳಿ. ಅದರಲ್ಲಿ ಇರೋದನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ರಿಮೂವ್ ಮಾಡಿಕೊಂಡು ಬ್ರಷ್ ನೋಡಿ, ಇದು ಸೂಪರಾಗಿದೆ ಬ್ರಷು. ಸೊ ಈಗ ಹಾಕ್ಕೊಳ್ಳೋಣ. ಸೊ ಐ ಲ್ಯಾಶಸ್ ಎಲ್ಲ ನೋಡ್ತಿರ್ಬೋದು, ಅದು ಸ್ವಲ್ಪ ವಾಲ್ಯೂಮೈಸ್ ಆಗಿರೋ ಥರ ಕಾಣಿಸ್ತಿದೆ ಅಲ್ಲ. ಸೊ ಪೌಡರ್ನ ಕೂಡ ನಾನು ಹಾಕ್ಕೊಂಡಿದ್ದೀನಿ, ಎಲ್ಲ ಆಗಿದೆ. ಈಗ ಸ್ವಲ್ಪ ಬ್ಲಷ್ನ ಯೂಸ್ ಮಾಡಿಬಿಡೋಣ. ನನ್ನ ಹತ್ರ ಈ ಕಲರಲ್ಲಿ ಬ್ಲಷ್ ಇದೆ. ನನ್ನ ಮಗ ಇಲ್ಲೊಂದು ಮಿರರ್ ಬರುತ್ತೆ, ಅದನ್ನು ಹೊಡೆದಾಕಿದ್ದಾನೆ. ಸೊ ಇದು ನಾನು ಬ್ಲೂ ಹೆವೆನ್ ಕಡೆಯಿಂದನೇ ಬ್ಲಷ್. ಇದು ಸಮ್ಮರ್ ಮ್ಯಾಟ್ ಬ್ಲಷ್ ಡೈಮಂಡ್ ಬ್ಲಷ್ ಆನ್ ಅಂತ ಇದೆ. ಸೊ ಇದನ್ನು ಒಂದು ಸ್ವಲ್ಪ ಎತ್ಕೊಳ್ಳೋಣ. ಈ ರೀತಿ ಬ್ರಷ್ನ ಇಟ್ಕೊಂಡು ಲೈಕ್ ಸ್ವಲ್ಪ ಎತ್ಕೊಂಡು ಮೂಗಿನ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ನಿಮಗೆ ಎಲ್ಲಿ ನೈಟ್ ಟೈಮ್ ಹೋಗ್ತಿದ್ದೀರಾ ಅಂತಂದರೆ ಇದನ್ನ ಮಸ್ಟ್ ಯೂಸ್ ಮಾಡಿ. ತುಂಬಾ ಹೈಲೈಟಾಗಿ ಎತ್ತು ತೋರಿಸುತ್ತೆ ಮೇಕಪ್ ಮಾಡಿದ್ದೀವೋ ಇಲ್ವೋ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲೊಂದು ಸ್ವಲ್ಪ ಯೂಸ್ ಮಾಡ್ತೀನಿ ನಾನು ಫೋರ್ ಹೆಡ್ ಮೇಲೆ. ಸೊ ಒಂಥರ ಶಿಮರಿ ಲುಕ್ ಕೊಡುತ್ತೆ. ಸೊ ಇದು ಹೈಲೈಟು ಬ್ಲಷ್ ಎರಡೂ ಆಗಿರೋದ್ರಿಂದ ಸ್ವಲ್ಪ ಚೀಕ್ಸ್ಗೂ ಯೂಸ್ ಮಾಡ್ತೀನಿ ನಾನು. ಚೆನ್ನಾಗಿ ಕಾಣಿಸುತ್ತೆ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನನಗೆ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಕಂಟೆಂಟ್ ನಾನಾಗಿ ಯೋಚನೆ ಮಾಡಿ ನಾನು ಪೋಸ್ಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಫೀಸಿಂದ ಬಂದು ಮನೆಗೆ ಬಂದು ಕಂಟೆಂಟ್ನ ಯೋಚನೆ ಮಾಡಿ ಪೋಸ್ಟ್ ಮಾಡೋವಂಥದ್ದು. ವಿಡಿಯೋ ಮಾಡೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ನ ಕೂಡ ಮಾಡಬೇಕು. ಸೊ ಈ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬರೂ ಮರೀದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾವ ಪ್ರೋಸೆಸ್ ಆದಮೇಲೆ ಯಾವ ಪ್ರೋಸೆಸ್ ಮಾಡಬೇಕು, ನಾನು ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ಅಂತ ಕೂಡ ತಿಳಿಸ್ಕೊಡಿ ನನಗೆ. ಸೊ ನಾನು ಜಸ್ಟ್ ಸಿಂಪಲಾಗಿ ತೋರಿಸ್ತಿದ್ದೀನಿ. ನಾಳೆ ಕ್ರಿಸ್ಮಸ್ ಇದೆ, ಮರೀದೆ ಟ್ರೈ ಮಾಡಿ ಕ್ರಿಸ್ಮಸ್ಗೆ ಈ ಒಂದು ಮೇಕಪ್ ಅಂತ ಹೇಳ್ತೀನಿ. ಹಾಗೆ ಇದು ಕೂಡ ಬ್ಲೂ ಹೆವೆನ್ ಕಡೆಯಿಂದ ಒಂದು ಲಿಪ್ಸ್ಟಿಕ್ಕು ಇಟರ್ನಲ್ ರೆಡ್ ನಂಬರ್ 7 ಅಂತ ಇದೆ. ಇದು ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕು ಅಂತಂದರೆ ನೀವು ತೊಗೊಳ್ಳಿ, ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಇದು ಬ್ಲೂ ಹೆವೆನ್ ಬ್ರ್ಯಾಂಡಿಂದ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ. ಸೊ ನೋಡಿ
ಇಷ್ಟು ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ. ಆ ಕಲರ್ ನೋಡಿ, ಕಲರ್ ಎಷ್ಟು ಚೆನ್ನಾಗಿ, ಎಷ್ಟು ಬ್ರೈಟಾಗಿದೆ ಅಂತ ಹೇಳಿ. ಸೊ ಈ ಕಲರ್ನ ಯೂಸ್ ಮಾಡಿ ಬೇಕಾದ್ರೆ ನಾವು ಬೇರೆ ಕಲರ್ನ ಮ್ಯಾಚ್ ಮಾಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಲಿಪ್ಸ್ಟಿಕ್ ನಾವು. ತುಂಬ ಜನ ಲಿಪ್ ಪೆನ್ಸಿಲ್ನ ಕೂಡ ಯೂಸ್ ಮಾಡ್ತಾರೆ, ನನಗೇನು ಅಷ್ಟು ನೆಸಸರಿ ಅಂತ ಅನಿಸೋದಿಲ್ಲ. ಸೊ ಇದೇ ನನಗೆ ತುಂಬ ಹೆವಿ ಅಂತ ನಾನು ಫೀಲ್ ಮಾಡ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಇಷ್ಟು ಡಾರ್ಕಾಗಿ ಹಾಕೋತೀನಿ. ನಾನು ತುಂಬಾ ಲೈಟಾಗಿ ಯೂಸ್ ಮಾಡ್ತೀನಿ. ನನ್ನ ಫೇಸ್ಗೆ ಈ ಕಲರು ಚೆನ್ನಾಗಿ ಸೂಟ್ ಆಗುತ್ತೆ, ಬಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಎಲ್ಗಾರು ಫಂಕ್ಷನ್ಗೆ ಹೋದಾಗ ನಾನು ಯೂಸ್ ಮಾಡಿದ್ರೂ ಹಳ್ಸೋಗುತ್ತೆ. ಇದು ಮ್ಯಾಟ್ ಫಿನಿಶ್ ಅಲ್ಲ, ಇದು ಆ್ಯಕ್ಚುಲಿ ಜಸ್ಟ್ ಎಟರ್ನಲ್ ರೆಡ್ ಅಂತ ಕೊಟ್ಟಿದ್ದಾರೆ, ಮ್ಯಾಟ್ ಫಿನಿಶ್ ಏನಿಲ್ಲ. ಇದು ನಾರ್ಮಲ್ ಲಿಪ್ಸ್ಟಿಕ್ ಥರನೇ ಇದೆ ನೋಡಿ. ಈಗ ಬೊಟ್ಟಿಟ್ಕೊಂಬೋಣ. ಸೊ ಎಷ್ಟೇ ಮೇಕಪ್ ಮಾಡಿದ್ರೂ ಒಂದು ಸ್ಟಿಕ್ಕರ್ ಬೊಟ್ಟು ನಾವು ಹಣೆಯಲ್ಲಿಲ್ಲ ಅಂತಂದರೆ ಮೇಕಪ್ ಮಾಡಿದ್ರೂ ವೇಸ್ಟು ಅಂತಲೇ ನನ್ನ ಪ್ರಕಾರ ಅರ್ಥ. ನನಗಂತೂ ಇಷ್ಟು ಮೇಕಪ್ ಮಾಡಿದ್ದೀನಲ್ಲ, ಈಗೇನು ಕಳೆ ಕಾಣಿಸ್ತಿಲ್ಲ. ನಾನು ಬೊಟ್ಟಿಟ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಈಗ ನೋಡಿ, ಮೇಕಪ್ ಮಾಡ್ಕೊಂಡಿರೋದಕ್ಕೂ ಒಂದು ಕಲೆ ಬಂದಂಗಿದೆ ಅಲ್ಲ. ಸೊ ನನಗೆ ಯಾವಾಗಲೂ ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ನನಗೆ ಸ್ಟಿಕ್ಕರು ಮತ್ತು ಇಲ್ಲಿ ಬೊಟ್ಟಿಟ್ರೇ ನನಗೆ ಇಷ್ಟ ಆಗೋದು. ಸೊ ಈ ರೀತಿ ಇದೆ ನನ್ನ ಮೇಕಪ್ಪು. ಸೊ ಕೈಗೂ ಸ್ವಲ್ಪ ಮಾಯ್ಶ್ಚರೈಸರ್ ಅದು ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಮುಖಕ್ಕೆ ಪೇಂಟ್ ಹೊಡೆದಿರೋ ಥರನೇ ಇದೆ ಅಲ್ವಾ. ಸೊ ಮೇಕಪ್ ಮಾಡ್ಕೊಂಡಾಗ ಖಂಡಿತ ಫೇಸ್ಗೂ ಹ್ಯಾಂಡ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಇಲ್ಲದೆ ಇರೋ ಥರ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ನನ್ನ ಫೇಸ್ಗೆಲ್ಲ ಫೇಸ್ ಪ್ಯಾಕ್ ಆಗಿರ್ಬೋದು, ಬೇರೆ ಥರ ಏನು ಯೂಸ್ ಮಾಡೋದಿಲ್ಲ. ಸ್ಕಿನ್ ಕೇರು ಅಂಥದ್ದೆಲ್ಲ ಏನೂ ಸ್ಟಾರ್ಟೇ ಮಾಡಲಿಲ್ಲ ನಾನು. ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತೀನಿ. ಸೊ ನೋಡೋದ್ರಲ್ವಾ, ಇಷ್ಟ ಆಗಿತ್ತು ನನ್ನ ಮೇಕಪ್ಪು. ನಾನು ಏನಾದರೂ ಮಿಸ್ ಮಾಡಿದರೆ ಖಂಡಿತ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಐ ಲವ್ ಇಟ್. ನೋಡಿ, ಆ ಫೌಂಡೇಶನ್ ಎಲ್ಲೂ ಪ್ಯಾಚ್ ಬರದೇ ಇರೋ ಹಾಗೆ ಮೇಕಪ್ ಮಾಡಬೇಕಲ್ವಾ, ಅದು ತುಂಬ ಗ್ರೇಟ್ ವಿಷಯ. ಸೊ ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮರಿದೇ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.